ನಾವು ಈಗಿನ ಜನರೇಷನ್ ಅಲ್ಲಿ ಹೇಗೆ, ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಇಷ್ಟೇ ನಾವು ಬದುಕುವಂತ ಇದರಲ್ಲಿ ನಾವು ಫ್ಯಾಮಿಲಿಗೆ ಒಂದು ಒಗ್ಗಿಕೊಂಡು ಎಲ್ಲರೂ ಒಟ್ಟಿಗೆ ಬೆರೆತುಕೊಂಡು ಹೋಗುವಂತ ಒಂದು ಕಾಂಬಿನೇಷನ್ ಉಂಟಲ್ಲ, ಅದು ನಾವು ಹಾಡುಗಳಿಂದ ಕಲಿಬೇಕು ಅಂತ. ಅದೇ ಮತ್ತೆ ಆ ಒಂದು ಒಗ್ಗಟ್ಟು ಉಂಟು ಅಂತ. ಒಗ್ಗಟ್ಟುಂಟು. ಒಂದು ಹಾಡು ಹೋದ್ರೆ ಈಗ ಆ ಶೆಡ್ಡಿನಲ್ಲಿ ಒಂದು ಹಾಡು ನಾವು ಈಗ ಸೇಲ್ ಮಾಡ್ತೇವೆ ಎಲ್ಲ ಮಾಡ್ತೇವೆ, ಆದ್ರೆ ಅವುಗಳೊಂದು ಬೇಸರವನ್ನಿಲ್ಲ, ಅವುಗಳು ಮಾತಾಡ್ಲಿಕ್ಕೆ ಕೈತಿದ್ರೆ ನಮಗೆ ಬಾಯಿಗೆ ಬಂದಾಗೆ ಬೈತಿದ್ದು. ಖಂಡಿತ ಖಂಡಿತ ಅಷ್ಟು ಅವುಗಳ ಫೇಸ್ ಲುಕ್ ಅಲ್ಲಿ ಗೊತ್ತಾಗ್ತದೆ. ಹೌದು. ಮತ್ತೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮಣಿಕೆ ಮಿತ್ರ ಬ್ಲಾಗ್ಸ್. ಇವತ್ತಿನ ಬಾಲು ಗೋಟ್ ಫಾರ್ಮ್ ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ. ನಮ್ಮ ಸಂಸಾರವನ್ನು ನಾವು ಗಂಡ ಹೆಂಡತಿ ಮಕ್ಕಳು ಸಂಸಾರವನ್ನು ಹೇಗೆ ನಿಭಾಯಿಸಬೇಕು ಅಂತ ಹಾಡುಗಳನ್ನು ನೋಡಿ ಕಲಿಬೇಕು ಸ್ನೇಹಿತರೆ. ಎಷ್ಟೊಂದು ಒಗ್ಗಟ್ಟಾಗಿರ್ತದೆ. ಸೊ ಹಾಗೆಯೇ ನಾವು ಲೈವ್ ಆಗಿ ಎಲ್ಲ ನೋಡಿಕೊಂಡು ಬರುವ ಬಲರಾಮ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ ಸ್ನೇಹಿತರೆ. ಹಾಗಾದರೆ ಹಾಡಿನ ಬಗ್ಗೆ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಆಗಿ ಪಡ್ಕೊಂಡು ಬರುವ ಸ್ನೇಹಿತರೆ. ಬನ್ನಿ. ಭಾರಿ ಚಂದ ಇತ್ತು ಕೊಟ್ಟದ್ದು, ಕಿವಿ ಆಗಿ ಹೈದರಾಬಾದ್ ಬಿಟ್ಟಲ್ಲ, ಒಳ್ಳೆ ಇತ್ತು ಕೊಟ್ಟು. ಅಡಿ ಜನ ಯಾಕ ರೆಡಿ ಅಲ್ಲೇ ದರ ಬಿಡ್ಲಿ ಇಲ್ಲಿ ಅಂತ ಹೇಳಿದ್ರೆ, ಇವತ್ತಿನ ಯೂತ್ ಜನರೇಷನ್ ಹೇಗೆ ಆಗಿದೆ ಅಂತ ಹೇಳಿದ್ರೆ ಖಾಲಿ ದುಡ್ಡೊಂದೇ ಜೀವನ ಅಂತ ತಿಳ್ಕೊಂಡಿದ್ದಾರೆ. ಅದೇ ದುಡ್ಡು ಬೇಡ ಅಂತ ಹೇಳೋದು ನಾನಲ್ಲ, ಅದು ನಮ್ಮ ಖರ್ಚಿಗೆ ನಮ್ಮ ಇದಕ್ಕೆ ಬೇಕಾದ. ಆದ್ರೆ ಮಾನಸಿಕ ನೆಮ್ಮದಿ ಅಂತ ಹೇಳೋದನ್ನು ನಾವೆಲ್ಲರೂ ಕಳ್ಕೊಳ್ತಾ ಇದ್ದೇವೆ. ಮಾನಸಿಕ ನೆಮ್ಮದಿ ಇಲ್ಲದವ ಅವ ಎಷ್ಟು ಕೋಟಿ ಗಟ್ಟಲೆ ಬೇಕಾದ್ರೆ ದುಡ್ಡಿನಲ್ಲೇ ಮಲಗ್ಲಿ, ಇಲ್ಲ ಚಿನ್ನದ ಮೇಲೆ ಮಲಗ್ಲಿ, ಅವನಿಗೆ ಎಂತ ಸುಖ ಸಿಗ್ಲಿಕ್ಕಿಲ್ಲ ಅಂತ ಹೇಳುದು ನನ್ನ ಅಭಿಪ್ರಾಯ. ಇದರಲ್ಲಿ ದುಡ್ಡು ಉಂಟು, ಮನಸ್ಸಿಗೆ ತೃಪ್ತಿ ಉಂಟು. ಈಗ ನೋಡಿ, ಈಗ ಗೋಟು ಫಾರ್ಮ್ ಅಲ್ಲಿ ಆ ಒಂದು ಪುಂಡಲ್ಲಿ ಹಾಡುಗಳು ಹೋಗುವಾಗ ನಮಗೊಂದು ಆಗುವ ಖುಷಿ, ಒಂದು ನಾಟಿ ಕೋಳಿ ಮಾಡಿ ಒಂದು ಹೆಂಟೆ ಒಂದು 8ರಿಂದ 10 15 ಮರಿ ಆದಾಗ ಆ ಮರಿಗಳ ಅಮ್ಮನೊಟ್ಟಿಗೆ ಹೋಗುವ ಒಂದು ಚಂದ, ಕಟ್ಟದ ಒಂದು ಹುಂಜ ಒಂದು ಹೆಂಟೆಯೊಟ್ಟಿಗೆ ಇರುವಂತಹ ಅವುಗಳ ಆ ಒಂದು ಮೀಟಿಂಗ್ ಟೈಮು, ಹಾಡುಗಳ ಒಂದು ಮರಿಗಳು ಒಂದು ಆಟ ಆಡುವ ಚಂದ, ಇದನ್ನೆಲ್ಲ ನಾವು ಅನುಭವಿಸಬೇಕು ಅಂತ ಕೃಷಿಯಲ್ಲಿರುವವರು. ಈಗ ನಾವು ಕೃಷಿಯಲ್ಲಿ ಇರುವವರು ಕೃಷಿಗೆ ಬೇಕಾದಾಗೆ ಒಗ್ಗಿಕೊಂಡು ನಮ್ಮ ಜೀವನ ಶೈಲಿಯನ್ನೇ ನಾವು ಚಂದಕ್ಕೆ ರೂಪಿಸಬೇಕು. ನಾವು ಪೇಟೆಯಲ್ಲಿ ಇರುವ ಹಾಗೆ ಮಾಡಿದ್ರೆ ನಮಗೂ ಅವರಿಗೆ ಏನು ವ್ಯತ್ಯಾಸ ಉಂಟು ಅಂತ ಹೇಳೋದು ನನ್ನ ಅಭಿಪ್ರಾಯ. ಮತ್ತೆ ಇನ್ನೊಂದೀಗ ಅಡಿಕೆ ಅಂತ ಹೇಳುದು, ಈಗ ನನಗೆ ಅಡಿಕೆ ಆಗ್ತದೆ, ಅಡಿಕೆ ಜಾಲಲ್ಲಿ ನೀವು ಹರಗಿದಾಗ ಒಂದು ಆ ಕೆಂಪು ಅಡಿಕೆಯನ್ನು ಇಡೀ ಅಂಗಳದಲ್ಲಿ ನಮಗೆ ನೋಡುವಾಗ ಆಗುವ ಖುಷಿ ಇಲ್ವ? ನಮಗೆ ದುಡ್ಡು ಸಿಗ್ಬೋದು, ಏನೇ ಸಿಗ್ಬೋದು, ಅದು ಮತ್ತಿನ ವಿಷಯ. ಅದು ಆ ಒಂದು ನಾವು ಮಾಡಿದಂಥ ಒಳ್ಳೆ ಮೆಣಸು ಒಂದು ಜಾಲಿಗೆ ಬಂದಾಗ, ನಾವು ಮಾಡಿದಂಥ ಒಂದು ತೆಂಗಿನಕಾಯಿ ರಾಶಿ ನೋಡುವಾಗ, ಈಗ ನನಗೆ ಒಂದು 2-3 ಶಾಪ್, ನಾನು ನನ್ನದೇ ಸ್ವಂತ ಸಿಯಾಳದ ಒಂದು ಶಾಪ್ ಮಾಡಿದ್ದೇನೆ ನಾನು. ಸೊ ಆ ಒಂದು ಸಿಯಾಳ ಕೊಯ್ದಾಗ ಆ ಸಿಯಾಳದ ಒಂದು ರಾಶಿಯ ಒಂದು ಚಂದವನ್ನು ನೋಡ್ಲಿಕ್ಕೆ, ಇದನ್ನೆಲ್ಲ ನಾವು ಕೃಷಿಕರು ನಾವು ಆ ಚಂದವನ್ನು ಅನುಭವಿಸಬೇಕು ಅಂತ. ಮನಸ್ಸಿಗೆ ನೆಮ್ಮದಿ ಇಲ್ಲದವ ಅವ ಏನು ಮಾಡಿಯೂ ಸುಖ ಇಲ್ಲ ಅಂತ ಹೇಳುದು ನನ್ನ ಅಭಿಪ್ರಾಯ. ಈಗ ನಿಮ್ಗೊಂದು ಟೋಟಲ್ ಆಗಿ ಎಷ್ಟು ಜಾಗ ಉಂಟು ಸರ್ ಇಲ್ಲಿ? ಟೋಟಲ್ ಈಗ ತೋಟ ಗುಡ್ಡ ಕಾಡೆಲ್ಲ ಸೇರಿ ಒಂದು 40ರಿಂದ 45 ಎಕರೆ ಜಾಗದ ಹತ್ರ ಉಂಟು. ಅದೆಲ್ಲ ಒಂದು 25 ಎಕರೆ ಜಾಗ ನನ್ನ ಅಜ್ಜ ಮೊದಲೇ ಮಠಕ್ಕೆ ಕೊಟ್ಟಿದ್ದಾರೆ, ರಾಘವೇಶ್ವರ ಭಾರತಿ ಗುರುಗಳ ಮಠಕ್ಕೆ ಗೋಶಾಲೆಯ ಪರ್ಪಸ್ ಇಂದಾಗಿ ಕೊಟ್ಟಂತ ಜಾಗ. ಅದೀಗ ಖಾಲಿ ಜಾಗ ಉಂಟು, ಅಲ್ಲಿ ಹಾಡುಗಳು ಮೇಯ್ತದೆ ಒಂದು. ಹಾಗೆ ಹಾಡುಗಳಿಗೆ ಮೇಯ್ಲಿಕ್ಕೆ ಏನು ತೊಂದರೆ ಬರ್ತಾ ಇಲ್ಲ, ಬೇಕಾದಷ್ಟು ಜಾಗ ಉಂಟು. ಮತ್ತೆ ಕೃಷಿ ಹುಟ್ಟುವಳಿ ಇರುವಂತ ಜಾಗ ಒಂದು 12 ಎಕರೆ ಚಿಲ್ಲರೆ ತೋಟ ಉಂಟು. ಸೊ ನನ್ನ ತೋಟದ ಪರ್ಪಸ್ ಇಂದ, ತೋಟದ ಒಂದು ಈಟು ಏನು ನಮಗೆ ಏನು ತೋಟಕ್ಕೆ ನಾವು ಏನು ಮಾಡ್ತೇವೆ ಅದರ ಪರ್ಪಸ್ ಇಂದಾಗಿ ಕೋಳಿ, ಆಡು, ದನ ಅದು ಇದೆಲ್ಲ ನಾನು ಸಾಕಿಕೊಂಡಿದ್ದೇನೆ ಅಷ್ಟೇ. ಹಾಗಾದ್ರೆ ನಿಮ್ಮ ಹತ್ರ ಒಂದು ಕೇಳುದು ಸರ್, ಇಷ್ಟು ಜಾಗ ಉಂಟು, ಇಲ್ಲಿ ಹಾಡುಗಳು ಉಂಟು, ಆದ್ರೂ ಕೂಡ ಸಿಯಾಳದ್ದು ಒಂದು ಶಾಪ್ ಹಾಕಿದ್ದೀರಿ, ಮತ್ತೆ ಬೇಕರಿ ಕೂಡ ಒಂದು ಉಂಟಲ್ಲ ನಿಮ್ಮ? ಹೌದು. ಯಾಕಂತ ಹೇಳಿದ್ರೆ ನಾನು ಇದನ್ನು ಮಾಡಿದ್ದೇನು ಅಂತ ಹೇಳಿ, ಯಾಕೆ ಪರ್ಪಸ್ ಇಂದ, ಈಗ ನೋಡಿ ಎಲ್ಲ ಕಡೆಯಲ್ಲಿ ಎಲೆ ಚುಕ್ಕಿ, ನೀವು ಆಗ ಹೇಳಿದ್ರಿ ತೆಂಗಿಗೆ ರೋಗಗಳು ಸೀಕಗಳು ಜಾಸ್ತಿ ಆಗ್ತಾ ಉಂಟು ಅಂತ ಹೇಳಿ. ನಾವು ಹೇಗೆ ಅಂತ ಹೇಳಿದ್ರೆ, ಕೃಷಿಯಲ್ಲಿರೋರು ಕೃಷಿಯಲ್ಲೇ ಇರಬೇಕು ಅಂತ ಏನಿಲ್ಲ, ನಾವು ಬಿಸ್ನೆಸ್ ಆಗಿ ಅದನ್ನು ಆಲೋಚನೆ ಮಾಡ್ಬೋದು ಅಂತ ಹೇಳುದು ನನ್ನ ಅಭಿಪ್ರಾಯ. ಮತ್ತೆ ನಾವು ಮಾಡಿದ ಪ್ರಾಡಕ್ಟ್ ಅನ್ನು ಯಾರೋ ಇನ್ನೊಬ್ಬ 3ನೇ ದಳ್ಳಾಳಿ ತಿನ್ನುವುದಕ್ಕಿಂತ ನಮಗೆ ತಿನ್ಬೋದಲ್ವ ಅಂತ ಹೇಳುದು ನನ್ನ ಇಂಟೆನ್ಷನ್. ಹಾಗೆ ಹೇಳಿ ಈಗ ಅಲ್ಲಿ ನಾನೊಬ್ಬ ಹುಡುಗನನ್ನು ನಾನು ಶಾಪಲ್ಲಿ ಮಾಡಿದ್ದೇನೆ, ನನ್ನನ್ನು ಹೇಳಿ ಅವನ ಜೀವನವೂ ಹೋಗ್ತದೆ. ಹೌದು.
ಹಾಗೆ ನಾವು ಬದುಕುವುದರೊಂದಿಗೆ 10 ಜನರಿಗೆ ನಾವು ಮಾರ್ಗದರ್ಶಕರಾಗಿ ಇರಬೇಕು, ಅವರ ಜೀವನವು ಹೋಗುವಾಗಿರಬೇಕು. ನಾವೇ ಇಲ್ಲಿ ಬಾಸ್, ಇಲ್ಲಿ ನಮ್ಮನ್ನು ಯಾರು ನೀನೇನು ಮಾಡಿದಿ ಏನು ಮಾಡಿದಿ ಅಂತ ಹೇಳಿ ನಮ್ಮ ರಿಸಲ್ಟ್ ಅಲ್ಲಿ ನಮಗೆ ಆ ವರ್ಷ ಗೊತ್ತಾಗ್ತದೆ. ನಾವು ಹೇಗೆ ದುಡ್ದಿದ್ದೇವೆ ಅಂತ ಹೇಳುದು ನಮ್ಮ ರಿಸಲ್ಟ್ ಅಲ್ಲಿ ನಮಗೆ ಗೊತ್ತಾಗ್ತದೆ ಅಂತ ಹೇಳುದು. ಬರುವ ವರ್ಷಕ್ಕೆ ನಾವು ಅದನ್ನು ರಿಕವರಿ ಮಾಡಿಕೊಳ್ತೇವೆ. ಅದೇ ನಿಮ್ಮ ಅಂಗಡಿ ಹೆಸರು ಹೇಗೆ ಸರ್? ನಂದು ಈಗ ಒಂದು ನೆತ್ತರಕೆರೆಯಲ್ಲಿ ಒಂದು ಸಿಯಾಳದ ಶಾಪ್ ಉಂಟು, ಒಂದು ಪೆಟ್ಟಿ ಅಂಗಡಿ, ಒಟ್ಟಿಗೆ ಕಬ್ಬಿನ ಹಾಲು ಜ್ಯೂಸು ನಾನು ಮಾಡಿಕೊಂಡಿದ್ದೇನೆ ಅದರೊಟ್ಟಿಗೆ. ಮತ್ತೊಂದು ಶಾಪ್ನ ಹೆಸರು? ಶಾಪಿಗೆ ಹೆಸರು ನೆತ್ತರಕೆರೆ ಅಂಗಡಿ ಅಂತೆಲ್ಲ ಇಟ್ಟಿದ್ದೇವೆ. ಮತ್ತೊಂದು ಆದಾಳದಲ್ಲಿ ಒಂದು ನಮ್ಮ ಖುದ್ದು ಬದಗಿಂತ ಒಳಗಡೆ ಒಂದು ಸಿಯಾಳದ ಅಂಗಡಿ ಉಂಟು, ಅದರೊಟ್ಟಿಗೆ ಕಬ್ಬಿನ ಹಾಲು ಜ್ಯೂಸಿನ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇನೆ. ಅಡ್ಡಿ ನಡ್ಕದಲ್ಲಿ ಅನ್ನಪೂರ್ಣ ಬೇಕರಿ ಅಂತ ಹೇಳುವ ಒಂದು ಬೇಕರಿ ಉಂಟು, ಅಲ್ಲಿಯೂ ಸಿಯಾಳದ ಬಿಸ್ನೆಸ್ಗಳು ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. ಆಲ್ ದ ಬೆಸ್ಟ್ ಸರ್. ಹಾಗೆ ಫಂಕ್ಷನ್ಗಳಿಗೆ ಕಬ್ಬಿನ ಜ್ಯೂಸಿನ ವ್ಯವಸ್ಥೆಯನ್ನು, ಸಿಯಾಳದ ಜ್ಯೂಸಿನ ವ್ಯವಸ್ಥೆಯನ್ನು ಈಗ ಒಂದು ಕಳೆದ ವರ್ಷ ಒಂದು 3-4 ಫಂಕ್ಷನ್ಗಳಿಗೆ, ದೊಡ್ಡ ದೊಡ್ಡ ಫಂಕ್ಷನ್ಗಳಿಗೆ ಮಾಡಿಕೊಟ್ಟಿದ್ದೇವೆ. ನೀವು ಮಾಡಿಕೊಟ್ಟು? ನಾವು ಮಾಡಿಕೊಟ್ಟಿದ್ದೇವೆ. ಆ ಜಾತಿಯದಕ್ಕೆ ಮಾತಲ್ಲ ಸರ್? ಇದು ಮಲಬಾರಿಗೆ ಹೈದರಾಬಾದ್ ಬೀಟಲ್ ಕಾಂಬಿನೇಷನ್ ಅಲ್ಲಿ ಬಂದದ್ದು ಇದು. ಹಾಗಂದು ನಿಮಗೆ 4-5 ತೋರಿಸಿದಲ್ಲಿ ರಾಜಸ್ಥಾನಿ ಬ್ರೀಡಿನ ಒಂದು ಶಿರೋಯಿ ಹೆಣ್ಣಾಡಿನ ಹೆಸರು ಚಿಟ್ಟು ಅಂತ ಹೇಳಿ, ಮತ್ತೆ ಇನ್ನೊಂದು ಹೆಣ್ಣಾಡಿನ ಹೆಸರು ಡಿಕ್ಕಿ ಅಂತ ಹೇಳಿ, ಮತ್ತೊಂದು ಮಂಗಳ್ಚಿ, ಮತ್ತೆ ಬೊಂಬೆ. ಇವು 4 ನನ್ನ ಫೇವರೇಟ್ ಆಡುಗಳು. ಯಾಕಂದ್ರೆ ಅದು ನನ್ನಲ್ಲೇ ಮಣ್ಣಾಗಬೇಕು ಅಂತ ಹೇಳುದು ಆಸೆ ನಂದು. ಕೊಡುದಿಲ್ಲ, ಅದು ಯಾರು ಕೇಳಿದ್ರು ಕೊಡ್ಲಿಲ್ಲ. ನಾನು ಆ 4 ಹೆಣ್ಣಾಡುಗಳನ್ನು ನನ್ನ ಹತ್ರ 88,000 90,000 ಒಂದು ಪಾರ್ಟಿ, ಮತ್ತೊಂದು ಪಾರ್ಟಿ 1 ಲಕ್ಷಕ್ಕೆ ಒಂದು ಕೇರಳದ ಪಾರ್ಟಿ ಅವರು ಕೇಳಿದ್ದಾರೆ 4 ಆಡುಗಳನ್ನು ನೋಡಿ. ನೀವು 1 ಲಕ್ಷ ಅಲ್ಲ 2 ಲಕ್ಷ ಕೊಡ್ತಿದ್ರು ಕೊಡುದಿಲ್ಲ ಅಂತ ಹೇಳಿದ್ದೇನೆ. ಯಾಕೆ ಪ್ರೀತಿ ಮುಂದೆ ಹಣ ದೊಡ್ಡ ವಿಷಯ ಅಲ್ಲ ಅಂತ ಹೇಳುದು ನನ್ನ ಅಭಿಪ್ರಾಯ. ಹೌದು, ಈಗ ಹಣ ಎಲ್ಲರೂ ಮಾಡ್ತಾರೆ, ಹಾಗೆ ಹೇಳಿ ನಮಗೆ ಆ ಸಾಕುವವರಿಗೆ ಅದೆಲ್ಲೊಂದು ನಂಟು ಬೇಕು. ಅದೆಲ್ಲ ಒಂದು ಪ್ರೀತಿ ವಾತ್ಸಲ್ಯ ಅಂತ ಹೇಳುದು ನಮಗೆ ಇಲ್ಲ ಅಂತ ಹೇಳಿದ್ರೆ ಅವನಿಗೆ ಅದು ಸಕ್ಸಸ್ ಆಗ್ಲಿಕ್ಕಿಲ್ಲ ಅಂತ ಹೇಳುದು ನನ್ನ ಅಭಿಪ್ರಾಯ. ಅದರಲ್ಲಿ ಆ ರಾಜಸ್ಥಾನಿ ಬ್ರೀಡ್ ಚಿಟ್ಟು ಅಂತ ಹೇಳುದು ಅದು ಬಚ್ಚರ್ ಶಾಪಿಗೆ ಅಂತ ಕೊಟ್ಟ ಹೆಣ್ಣಾಡಲ್ಲಿ ನನಗೆ ಸಿಕ್ಕಿದ ಮರಿ ಅದು. ಹಾಗೆ ಅದೊಂದು ನಂಟೆ ಬೇರೆ ಉಂಟು. ಅದಂದ್ರೆ ನಾನು ವಿಸಿಲ್ ಹಾಕಿದ್ರೆ ಬರುವಂತ ಹಾಡು. ಹಾಗೆ ಅಷ್ಟು ಒಂದು ಯಾರಿಗೆ ಇರ್ಲಿ ಒಬ್ಬ ಸಾಕುವನಿಗೆ ಒಂದು ಸೆಂಟಿಮೆಂಟ್ ಅಂತ ಹೇಳುದು ಒಂದು ಸ್ವಲ್ಪ ಇರ್ತದೆ ಯಾರಿಗಾದ್ರೂ, ಮನುಷ್ಯನಾದವನಿಗೆ. ನಾನೀಗ ಹೆಚ್ಚಾಗಿ ಒಂದು 2-3 ವರ್ಷದಿಂದ ಹೆಚ್ಚಾಗಿ 80% ಹಾಡುಗಳನ್ನು ಸಾಕುವರಿಗೆ ಕೊಡ್ತಾ ಇದ್ದೇನೆ. ಮನಸ್ಸಿಗೆ ಸಮಾಧಾನ ಆಗ್ತದೆ. ಮತ್ತೆ ಮರಿಗಳನ್ನೇ ನಾನು ಜಾಸ್ತಿ ಕೊಡುದೇ ಅದಕ್ಕೆ ಬೇಕಾಗಿ. ನನ್ನ ಹತ್ರ ತುಂಬಾ ಜನ ಕೇಳಿದ್ರು, ನಿಮಗೆ ಮರಿ ಕೊಡುದು ಲಾಸ್ ಅಲ್ವಾ ಅಂತ ಹೇಳಿ. ಮರಿ ಕೊಡುದು ಲಾಸ್ ಅಲ್ಲ, ಮರಿ ಕೊಡುದು ಒಂದು ಲೆಕ್ಕದಲ್ಲಿ ಲಾಭವೇ. ಯಾಕಂತ ಹೇಳಿದ್ರೆ ನಿಮಗೆ ಬೇಗ ನೆಕ್ಸ್ಟ್ ಪ್ರೊಡಕ್ಷನ್ ಅಮ್ಮನಿಗೂ ಗ್ಯಾಪ್ ಸಿಗ್ತದೆ, ಮತ್ತೆ ನಿಮಗೆ ಬೇಗ ದುಡ್ಡು ಪ್ರೊಡಕ್ಷನ್ ಬರ್ತದೆ. ಈಗ ದೊಡ್ಡದಾಗಿ ಕೊಡುದು ಅಂತ ಸಾಕ್ಲಿಕ್ಕೆ ಖರ್ಚು ಉಂಟು. ಹೌದು. ಸೊ ನಿಮಗೆ ಅಲ್ಲಿ ಏನಾದ್ರು ಡ್ಯಾಮೇಜ್ ಏನಾದ್ರು ಡಿಸೀಸ್ ಬಂದರೆ ನಮಗೆ ತುಂಬಾ ಲಾಸ್ ಬರ್ತದೆ. ಸೊ ಮರಿಗಳನ್ನು ಕೊಡ್ತಾ ಇದ್ದಾಗೆ ನಮಗೆ ದುಡ್ಡು ಬರ್ತಾ ಇದ್ದಾಗ ಇನ್ನೂ ಸಾಕಬೇಕು ಅಂತ ಹೇಳುವಂತ ಇದು ಬರ್ತದೆ ಒಂದು. ಮತ್ತೆ ಒಂದು ಹಂತವರೆಗೆ ಆ ಮರಿಗಳು ಚಂದ ನೋಡ್ಲಿಕ್ಕೂ ಆಗ್ತದೆ. ಕೊಟ್ಟ ಪಾರ್ಟಿಗೂ ಹೋಗಿ ಅವ್ರು ಇನ್ನೊಮ್ಮೆ ಬರ್ತಾರೆ ನಮ್ಮ ಬಾಗಿಲಿಗೆ, ಅವರಲ್ಲಿ ಮರಿಗಳು ಒಳ್ಳೆ ಸಿಗ್ತದೆ ಅಂತ ಹೇಳಿ, ಮತ್ತೆ ಅವರಿಗೂ ಹೋಗಿ ಒಳ್ಳೆ ರಿಸಲ್ಟ್ ಸಿಗ್ತದೆ. ಸೊ ಆ ಅಭಿಪ್ರಾಯದಿಂದ ಹೆಚ್ಚು ಸಾಕ್ಲಿಕ್ಕೆ ನಾನೀಗ ಕೊಡ್ತಾ ಇರುವಂತದ್ದು. ಮತ್ತೆ ನೀವು ಕುರಿಗಳನ್ನು ಕೂಡ ಸಾಕ್ತಾ ಇದ್ರಲ್ಲ? ಹೌದು, ಮೊನ್ನೆ ಒಂದು ಬ್ಯಾಚ್ ಕುರಿಗಳನ್ನು ತೆಗೆದೆ. ಅದ್ಭುತ. ಆಡಿಗಿಂತಲೂ ನನಗೆ ಒಂದು ಖುಷಿಯಾದ ಬ್ರೀಡ್ಗಳು ಕುರಿಗಳು. ಸೌತ್ ಕೇಂದ್ರದಲ್ಲಿ ಕುರಿ ಆಗುದಿಲ್ಲ ಅಂತ ಹೇಳುದು ಸುಮ್ಮನೆ ಹೇಳುದು. ನಾನು 25 ಕುರಿಗಳನ್ನು 700 kg ಇತ್ತು ತರುವಾಗ. ನಾನು ಮೊನ್ನೆ ಕೊಡುವಾಗ ಖಾಲಿ 2 ತಿಂಗಳು ಸಾಕಿ 825 kg 830 kg ಅಂದಾಜಿಗೆ ಬಂದಿದೆ ಅವುಗಳು ಕೊಡುವಾಗ, ಖಾಲಿ 2 ತಿಂಗಳಲ್ಲಿ. ಅಂದ್ರೆ ನೀವು ಮೈನ್ ಆಗಿ ಇಟ್ಟುಕೊಂಡಿರುವುದು ಆಡುಗಳನ್ನು? ಕುರಿಗಳನ್ನು ನಾನು ಮಾಂಸದ ಪರ್ಪಸ್ ಇಂದಲೇ ಹೆಚ್ಚು ಕೊಡ್ತಾ ಇರುವಂತದ್ದು. ಅದೇ ಈಗ ಕುರಿಗಳುಂಟಾ ಸರ್? ಈ ಕುರಿಗಳು ಮೊನ್ನೆ ಒಂದು ಬ್ಯಾಚ್ ತಂದದನ್ನು 1-2 ತಿಂಗಳು ಸಾಕಿ ಕೊಟ್ಟಿದ್ದೇನೆ. ನನಗೆ ತಂದಕ್ಕಿಂತ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಒಂದು 30,000-40,000 ಹತ್ರ ನನಗೆ 10-25 ಕುರಿಗಳಲ್ಲಿ ಪ್ರಾಫಿಟ್ ಸಿಕ್ಕಿದೆ ಅಸಲು ಬಿಟ್ಟು. ಅಂದ್ರೆ ನೀವು ಕುರಿಗಳನ್ನು ತರುವುದೆಲ್ಲಿಂದ? ನಾನಂದ್ರೆ ನನ್ನ ಇಲ್ಲಿ ಎಲ್ಲಿಯಾದ್ರೂ ಲೋಕಲ್ ಇಲ್ಲದಿದ್ರೆ ನಮ್ಮ ಈ ಕಡೆ ಕೆಲವರು ಸೌತ್ ಕೇಂದ್ರದಲ್ಲಿ 5-10 ಸಾಕುವವರು ಅಲ್ಲಿಂದ 2-4 ಮರಿಗಳನ್ನು ತಂದು ಹಾಗೆ ಒಂದು 20-30 ತಂದು ಒಮ್ಮೆಲೆ ಮತ್ತೆ ಸೇಲ್ ಮಾಡುವ ಹಾಗೆ ಮಾಡ್ತಾ ಇದ್ದೇನೆ. ಕುರಿಗಳಿಗೆ ಹೇಗೆ ಸರ್? ಕುರಿಗಳಿಗೆ ಕೆಜಿಗೆ ಗಂಡು ಕುರಿಗಳಿಗೆ 350-400 ರೂಪಾಯಿವರೆಗೆ ಹೋಗ್ತಾ ಉಂಟು. ಹೆಣ್ಣು ಕುರಿಗಳಿಗೆ ಒಂದು 250-300 ರೂಪಾಯಿವರೆಗೆ ಹೋಗ್ತಾ ಉಂಟು. ಹಾಗೆ ಇಲ್ಲಿ ಆಡಿನಲ್ಲಿ ಸರಿ ವಿರುದ್ಧ. ಗಂಡಾಡಿಗೆ ಈಗ 500 ರೂಪಾಯಿ ಇದ್ರೆ ಹೆಣ್ಣಾಡಿಗೂ 400-450 ರೂಪಾಯಿವರೆಗೆ ಸ್ಕೇಲಿಗೆ ಈಗ ಹೋಗ್ತಾ ಉಂಟು. ಆಡಿಗೆ ನನ್ನ ಅಭಿಪ್ರಾಯದಲ್ಲಿ ಈಗ ಒಂದು 3-2 years ಇಂದ ಒಳ್ಳೆ ರೇಟ್ ಉಂಟು ಆಡಿಗೆ. ಆಡು ಸಾಕುವವರ ಜನರ ಪ್ರಮಾಣವೇ ಕಡಿಮೆ ಆಗಿದೆ. ಯಾಕಂತ ಹೇಳಿದ್ರೆ ಎಲ್ರಿಗೂ ಹೇಗೆ ಅಂತ ಹೇಳಿದ್ರೆ ಆಡು ಸಾಕುವುದು ಕೋಳಿ ಸಾಕುವುದು ಅಂತ ಹೇಳಿದ್ರೆ ಹೇಸಿಗೆ ಮನೆ ಗಲೀಜು ಆಗ್ತದೆ. ಹಾಗಿರುವಂತೆಲ್ಲ ಅಭಿಪ್ರಾಯದಲ್ಲಿ ಜನಗಳಿದ್ದಾರೆ. ಈಗ ಬಿಸ್ನೆಸ್ ಕೂಡ ಒಳ್ಳೆ ರೀತಿಯಲ್ಲಿ ಉಂಟು. ಬಿಸ್ನೆಸ್ ಒಳ್ಳೆ ರೀತಿಯಲ್ಲಿ ಖಂಡಿತವಾಗಿ ಉಂಟು. ಆಡುಗಳ ಸೀಸನ್ ಯಾವಾಗ ಸರ್ ಹೈಯೆಸ್ಟ್ ಅಂತ ಹೇಳಿದ್ರೆ ಪೆರ್ನಾಲ್ ಸೀಸನ್ಗಳಿಗೆ ನಮಗೆ ಹೈಯೆಸ್ಟ್ ಆಡುಗಳನ್ನು ನಾವು ಸೇಲ್ ಮಾಡ್ತಾ ಇದ್ದೇವೆ. ಹಾಗೆ ಹೇಳಿ ಅವರದ ಅಜ್ಜಿ ಪೆರ್ನಾಲ್ ಅಂತ ಬರ್ತದೆ. ಅಜ್ಜಿ ಪೆರ್ನಾಲಿಗೆ ಅವರಿಗೆ ಹಾಡು ಮೇಯ್ನ್ ಆಗಿ ಆಗಿರ್ತದೆ. ಆ ಟೈಮಲ್ಲಿ ಆಡುಗಳು ಹೆಚ್ಚು ಸೇಲ್ ಆಗ್ತದೆ. ಸಾಧಾರಣ ನನಗೀಗ ಒಂದು ವರ್ಷಕ್ಕೆ 40-50 ಆಡುಗಳು ಪರ್ಮನೆಂಟ್ ನನಗೆ ಬುಕ್ಕಿಂಗ್ ಕಸ್ಟಮರ್ಸ್ ಇದ್ದಾರೆ. ಸೊ ನನಗೆ ಬಿಸ್ನೆಸ್ಸಿಗೆ ಏನು ತೊಂದರೆ ಆಗಲಿಲ್ಲ. ಮತ್ತೆ ಈಗ ಕೆಲವರು ಕೇಳ್ತಾರೆ ಮಾರ್ಕೆಟಿಂಗ್ ಕಷ್ಟ ಆಗೋದಿಲ್ವಾ ಹಾಗೆ ಅಂತ. ಒಳ್ಳೆ ಮಾಲ್ ಉಂಟ ನಮ್ಮ ಹತ್ರ ಹುಡುಕಿಕೊಂಡು ಬರ್ತಾರೆ ಆಡಿಗೆ ಬೇಕಾಗಿ. ನನಗೇನು ಆ ವಿಷಯದಲ್ಲಿ ಏನು ತೊಂದರೆ ಬರಲಿಲ್ಲ.
ಈಗ ನಮ್ಮ ಈ ಭಾಗದಲ್ಲಿ ಕಮ್ಮಿ ಬಾಡಿ weight ಇದ್ದದ್ದು ಸೇಲ್ ಆಗ್ತದ, ಜಾಸ್ತಿ ಬಾಡಿ weight ಇದ್ದದ್ದು ಸೇಲ್ ಆಗ್ತದ? ನಮ್ಮ ಸೌತ್ ಕೇಂದ್ರದಲ್ಲಿ ನಿಮಗೆ ಹೈಯೆಸ್ಟ್ ಡಿಮಾಂಡ್ ಹೇಗೆ ಅಂತ ಹೇಳಿದ್ರೆ 30 ರಿಂದ 50 kg 60 kg ಒಳಗಿನ ಆಡುಗಳು, ಅಂದ್ರೆ 40 kg 50 kg ಅಂದಾಜು ಆಡುಗಳು ನಿಮಗೆ ಹೈಯೆಸ್ಟ್ ಸೇಲ್ ಆಗ್ತಾ ಉಂಟು ಈಗ. ಯಾಕಂತ ಹೇಳಿದ್ರೆ ಜನರ ಇವತ್ತಿನ ಖರ್ಚು ವೆಚ್ಚ ಆ ರೀತಿ ಉಂಟು. ಆದ ಕಾರಣ ಈ ದೊಡ್ಡ ಒಂದು ಆ 100 200 100 150 kg ಆಡುಗಳಿಗಿಂತ ಹೆಚ್ಚು ಡಿಮಾಂಡ್ ನಿಮಗೆ 30 ರಿಂದ 60 kg 70 kg ಆಡುಗಳಿಗೆ ಒಳ್ಳೆ ಡಿಮಾಂಡ್ ಬರ್ತಾ ಉಂಟು. ಈಗ ಆಡಿನ ಜಾತಿಯಲ್ಲಿ ಹೈಯೆಸ್ಟ್ ವೆಯ್ಟ್ ನನ್ನಲ್ಲಿ ಇಲ್ಲಿ ಬೀಟಲ್ 120 kg ಬಂದಿದೆ. ಅಂದ್ರೆ ಬೇರೆ ನಾವು ಈಗ ಗಮನಿಸಿದ ಮಾಹಿತಿಯ ಪ್ರಕಾರ ಬೇರೆ ಬೇರೆ ಕಡೆಯಲ್ಲಿ ಎಲ್ಲ ಒಂದೆಷ್ಟು ಹೈಯೆಸ್ಟ್ ಅಂತ ಹೇಳಿದ್ರೆ ಈಗ ರಾಜಸ್ಥಾನದಲ್ಲೆಲ್ಲ 300 kg 350 kg ವರೆಗೆ ಬಂದ ಆಡುಗಳು ಉಂಟು, 300 kg ಬಂದದ್ದು ಉಂಟು. ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಗಂಡಾಡಿನ ಸೀಡನ್ನು ಇದು ಮಾಡ್ತಾರೆ, ಅದರ ನರುವನ್ನು ಕಟ್ ಮಾಡಿ ಖಾಲಿ ಗ್ರೋತಿಂಗ್ ಪರ್ಪಸ್ ಇಂದ ಮಾತ್ರ ಮತ್ತೆ ಮಾಂಸದ ಪರ್ಪಸ್ ಇಂದ ಕೊಡ್ತಾರೆ. ಹಾಗೆ ಮತ್ತೆ ಅಲ್ಲಿ ಕೂಡ ಫುಡ್ ನಮಗಿಂತ ಜಾಸ್ತಿ ಉಂಟು ಫುಡ್ ಜಾಸ್ತಿ ಅಂತ ಹೇಳಿದ್ರೆ ಅವರು ಓನ್ ಆಗಿ ಬೆಳಿತಾರೆ. ನಾವಿಲ್ಲಿ ಅಡಿಕೆ ತೆಂಗು ಹೇಗೆ ಮಾಡ್ತೇವೆ, ಅಲ್ಲಿ ಜೋಳದ ಹೊಟ್ಟು, ತೊಗರಿ ಹೊಟ್ಟು, ರಾಗಿ ಹೊಟ್ಟು, ಖರ್ಚಿಲ್ಲ, ಕಡ್ಲೆ ಹೊಟ್ಟು, ಅವ ಶೇಂಗಾ ಇದಕ್ಕೆ ಕಡ್ಲೆ ಹೊಟ್ಟು ಅಂತ ಹೇಳಿ ಶೇಂಗಾ ಅಂತ ಹೇಳ್ತಾರೆ ಅವರ ಭಾಷೆಯಲ್ಲಿ, ಶೇಂಗಾ ಹೊಟ್ಟು ಅವರು ಅದನ್ನ ಹಾಕ್ತಾರೆ. ಅವರಿಗೆ ಖರ್ಚಿಲ್ಲದದು ಹೋಗ್ತದೆ. ನಾವು ಆದ್ರೆ ಅದನ್ನು ಪರ್ಚೇಸ್ ಮಾಡ್ಬೇಕು ದುಡ್ಡು ಕೊಟ್ಟು ಸೌತ್ ಕೇಂದ್ರದಲ್ಲಿ ಅಷ್ಟೇ. ಆಡುಗಳಿಗೆ ಮೈನ್ ಅಂತ ಫುಡ್ ಸಿಕ್ಕಿದ್ರೆ ತುಂಬಾ ಬೇಗ ಗ್ರೋತ್ ಆಗ್ತದೆ ಆಡುಗಳು. ಮತ್ತೆ ಅಲ್ಲಿಯ ಖಾಲಿ ಫುಡ್ ಮಾತ್ರ ಅಲ್ಲ, ಅಲ್ಲಿಯ ಕ್ಲೈಮೇಟ್ ಅವುಗಳಿಗೆ ಆಡುಗಳಿಗೆ ಸೂಟೇಬಲ್ ಆಗ್ತದೆ ಅಂತ ಹೇಳಿ ನನ್ನ ಅಭಿಪ್ರಾಯ. ನಮ್ಮ ಇಲ್ಲಿಯ ಕೋಸ್ಟಲ್ ಏರಿಯಾದ ವೆದರಿಗೆ ಕ್ರಾಸ್ ಬ್ರೀಡ್ ಆಡುಗಳು, ನಮ್ಮಲ್ಲೇ ಊರಲ್ಲೇ ಸೆಟ್ ಆದ ರಾಜಸ್ಥಾನಿ ಬ್ರೀಡ್ಗಳು, ಮತ್ತೆ ನಿಮಗೆ ಮಲಬಾರಿ ನಮ್ಮ ಕೋಸ್ಟಲ್ ಏರಿಯಾಕ್ಕೆ ಬೆಸ್ಟ್ ಬ್ರೀಡ್ ಅಂತ ಹೇಳಿ ನನ್ನ ಅಭಿಪ್ರಾಯ. ನನ್ನ 7 ವರ್ಷದ ಅನುಭವದಲ್ಲಿ ಮಲಬಾರಿಗೆ ದೊಡ್ಡ ಜಾತಿಯ ಗಂಡಾಡು ಕ್ರಾಸಿಂಗ್ ಇದ್ರೆ ಒಳ್ಳೆ ಮರಿಗಳು ಸಿಗ್ತದೆ ಅಂತ ಹೇಳುದು ಅಭಿಪ್ರಾಯ. ಮತ್ತೆ ಈ ಮರಿಯನ್ನು ನೀವು ನೋಡಿ, ಮಲಬಾರಿಯಲ್ಲಿ ಕೂಡ ಹಾಗೇನೆ ಕಿವಿ ಉದ್ದ ಇರ್ತದಲ್ಲ. ಹೌದು, ಮೈನ್ ಆಡು ಸೆಲೆಕ್ಷನ್ ಮಾಡುವಾಗ ಕೈಕಾಲು ಬಾಡಿ ಮತ್ತೆ ಲೆಂತ್ ಹೈಟ್ ಇರಬೇಕು ಮರಿಗಳು. ಅದೇ ಹಾಗೇಳಿ ನಾನು ಒಟ್ಟಿಗೆ ಒಂದು 7-8 ಊರ್ನ ಆಡುಗಳನ್ನು ಸಾಕಿಕೊಂಡಿದ್ದೇನೆ. ಯಾಕೆ ಅಂತ ಕೇಳ್ಬೋದು ನೀವು. ಕೆಲವರಿಗೆ ಸಣ್ಣ ಮಟ್ಟಲ್ಲೇ ಬೇಕು, ನಾವು ಕಸ್ಟಮರ್ಸಿಗೆ ಹೇಗೆ ಬೇಕು ಹಾಗೆ ಮಾರ್ಕೆಟಿಂಗ್ ಮಾಡ್ಲಿಕ್ಕೂ ಕಲಿಬೇಕು ಅಂತ ಹೇಳಿ ನನ್ನ ಅಭಿಪ್ರಾಯ. ಮಲಬಾರಿ ಬೇಕಾದವರಿಗೆ ಮಲಬಾರಿ, ದೊಡ್ಡ ಜಾತಿಯದ್ದು ಬೇಕಾದವರಿಗೆ ದೊಡ್ಡ ಜಾತಿಗಳು, ಹಾಗೇಳಿ ಊರಿದ್ದು ಬೇಕಾದವರಿಗೆ ಊರಿದ್ದು. ಸೊ ಅಷ್ಟಾಗ ಕಸ್ಟಮರ್ ಬಂದಾಗ ನಮ್ಮಲ್ಲಿ ಮಾಲಿಲ್ಲ ಅಂತ ಆಗುದಿಲ್ಲ, ಎಲ್ಲ ವೆರೈಟಿ ಸಿಗ್ತದೆ. ಬ್ರೀಡರ್ ಮಾತ್ರ ದೊಡ್ಡ ಜಾತಿದನ್ನೇ ನಾನು ಇಟ್ಟುಕೊಳ್ತೇನೆ, ಅದರಲ್ಲಿ ವೆರೈಟಿ ಮಾಡ್ತೇನೆ. ಮಲಬಾರಿ ಒಂದು ಕುಟ್ಟ ಇಟ್ಟುಕೊಳ್ತೇನೆ, ಬೀಟಲ್ ಒಂದು ಇಟ್ಟುಕೊಳ್ತೇನೆ. ಮಲಬಾರಿಗಳು ಅಂದ್ರೆ ಕ್ರಾಸಿಂಗ್ ಬಂದಾಗ ಸಣ್ಣ ಆಡುಗಳಿದ್ರೆ ಅವುಗಳು ಕ್ರಾಸಿಂಗ್ ಮಾಡಿಸ್ತೇನೆ. ಬೀಟಲ್ ದೊಡ್ಡ ಜಾತಿಯದ್ದು ಸ್ವಲ್ಪ ಸೈಜ್ ಇದ್ದ ಒಂದು 30 ರಿಂದ ಮೇಲೆ kg ಬಾಡಿ ವೇಟ್ ಇದ್ದ ಹೆಣ್ಣಾಡುಗಳಿಗೆ ದೊಡ್ಡ ಜಾತಿ ಕುಟ್ಟಗಳು ಕ್ರಾಸಿಂಗ್ ಮಾಡಿಸ್ತೇನೆ. ಇದನ್ನು ಆ ದಿವಸ ಕಟ್ಟಿ ಹಾಕ್ತೇನೆ, 1-2 ದಿವಸ. ಮತ್ತೆ ಆಡುಗಳಲ್ಲಿ ಒಂದು ಬಹಳ ಒಂದು ಕಲಿಬೇಕಾದೇನು ಅಂತ ಹೇಳಿದ್ರೆ, ಕ್ರಾಸಿಂಗಿಗೆ ಬಂದಾಗ ಮಾತ್ರ ಗಂಡಾಡುಗಳು ಉಪದ್ರ ಮಾಡ್ತದೆ ಹೊರತು ಬಾಕಿ ಟೈಮಲ್ಲಿ ಅಷ್ಟು ಏನು ಉಪದ್ರ ಮಾಡುದಿಲ್ಲ ಗಂಡಾಡುಗಳು. ದೊಡ್ಡ ಜಾತಿಯ ಆಡುಗಳು ಊರಿನದನ್ನು ಸ್ವಲ್ಪ ಜಾಸ್ತಿ ಅಗ್ರೆಸಿವ್ ಆಗಿ ಇರ್ತವೆ. ಅವುಗಳನ್ನು ನಾನು ಸ್ವಲ್ಪ ಸಾಕೋ ಪ್ರಮಾಣವನ್ನು ಕಡಿಮೆ ಮಾಡಿದೆ. ಅದಕ್ಕೆ ಬೇಕಾಗಿ ಅಗ್ರೆಸಿವ್ ಲೈನೇಜ್ ಇರ್ತದೆ, ಮತ್ತೆ ಕೆಲವು ಸತಿ ನಮಗೆ ಹಾಯ್ತದೆ ಅವುಗಳು. ಅದಕ್ಕೆ ಬೇಕಾಗಿ ನಾನು ದೊಡ್ಡ ಜಾತಿಯ ಆಡುಗಳನ್ನು, ಕ್ರಾಸ್ ಬ್ರೀಡ್ ಆಡುಗಳನ್ನು ನಾನು ಜಾಸ್ತಿ ಪ್ರಿಫರ್ ಮಾಡಿದ್ದೇನೆ. ಅವುಗಳಿಗೆ ಸಮಯ ಅಂತ ಇಲ್ಲ, ಎಷ್ಟು ಹೊತ್ತಿಗೂ ಕೂಡ ಬೊಬ್ಬೆ ಹಾಕಿಕೊಂಡಿರ್ತದೆ ಸ್ವಲ್ಪ. ಮತ್ತೆ ಆಗ ಏನಾಗ್ತದೆ, ಆ ಲೆಕ್ಕಕ್ಕಿಂತ ಜಾಸ್ತಿ ಅವುಗಳ ಆ ಮೀಟಿಂಗಿನ ಇದು ಹುಚ್ಚಿಂದಾಗಿ ಅವುಗಳ ವೆಯ್ಟ್ ಕೂಡ ಲಾಸ್ ಆಗ್ತದೆ. ದೊಡ್ಡ ಜಾತಿಯ ಆಡುಗಳಾದ್ರೆ ಸ್ವಲ್ಪ ಬುದ್ಧಿ ಇರ್ತದೆ, ಕಂಟ್ರೋಲ್ ಇರ್ತದೆ ಅಂತ ಹೇಳುದು ನನ್ನ ಅಭಿಪ್ರಾಯ. ಅದರಲ್ಲಿ ಕ್ರಾಸ್ ಬ್ರೀಡ್ ಆಡುಗಳು ಬೆಸ್ಟ್. ಅದೇ ಎಂತ ಗೊತ್ತಿಲ್ಲ, ಪ್ರಾಣಿಗಳ ಪ್ರೀತಿ ಮುಂದೆ ಯಾವುದಿಲ್ಲ. ಈಗ ನೋಡಿ, ಎಕ್ಸಾಂಪಲ್ ಇದು ನಮ್ಮ ಒಟ್ಟಿಗೆ ಬರ್ತಾ ಉಂಟು, ಆದ್ರೆ ಆ ಪ್ರೀತಿಗೆ ಬೆಲೆ ಆಡ್ಲಿಕ್ಕೆ ಸಾಧ್ಯ ಇಲ್ಲ. ಆಡುಗಳು ಕೆಲವು ಸತಿ ಏನಂತ ಹೇಳಿದ್ರೆ, ನಾನೊಂದು 2-3 ಗಂಡಾಡು ತಂದಿದ್ದೇನೆ. ಅವರ ಮನೆಯಲ್ಲಿ ಸಿಕ್ಕಾಪಟ್ಟೆ ಪ್ರೀತಿಯಲ್ಲಿ ಅವುಗಳನ್ನು ಸಾಕಿದ್ರು. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಮನೆ ಒಳಗಡೆ ಹೋಗುದು, ಸೀದಾ ಚಾಯ ಕುಡಿಯುವಂಥದ್ದು, ದೋಸೆ ಏನಾದ್ರು ತಿಂಡಿ ಇದ್ರೆ ಅವರು ಕೈ ತನಸು ಕೊಡುವಂಥದ್ದು. ಹಾಗೆ ಸೆಟ್ ಆದ ಆಡುಗಳು ನಮಗೆ ಬಹಳ ಕಷ್ಟ ಆಗ್ತದೆ, ಅವುಗಳನ್ನು ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಅಂತ ಹೇಳಿದ್ರೆ ಅವುಗಳು ಅಲ್ಲಿಯ ಯಾರೋ ಒಂದು ಮನಸ್ಸಿಗೆ ಬಹಳ ಹತ್ತಿರವಾಗಿ ಒಗ್ಗಿಕೊಂಡಿರ್ತದೆ. ಅವುಗಳು ಒಗ್ಗಿಕೊಂಡಂತ ಆಡುಗಳನ್ನು ನಮಗೆ ಸೆಟ್ಟಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳುದು ನನ್ನ ಅಭಿಪ್ರಾಯ. ಅಷ್ಟು ಅವುಗಳು ಸೆಂಟಿಮೆಂಟ್ ಜೀವಿಗಳು ಅಂತ ಹೇಳುದನ್ನು ನಾನು ಹೇಳಿದ್ದು. ಅಂದ್ರೆ ನೀವು ತಂದಿದ್ದೀರಾ? ನಾನು ತಂದು 1-2 ಆಡುಗಳನ್ನು ರಿಟರ್ನ್ ಅದೇ ಮನೆಗೆ ಕೊಟ್ಟಿದ್ದೇನೆ. ನಮ್ಮಲ್ಲಿ ಒಂದು ಸ್ವಲ್ಪವೂ ಫುಡ್ ತಿನ್ನದೆ ಅಲ್ಲಿಗೆ ಹೋದ ತಕ್ಷಣ ಅವರನ್ನು ನೋಡಿದಾಗ ಒಂದು ಮಾಡಿದ ರೀತಿ ನೋಡಿದ್ರೆ ಯಾರಿಗಾದ್ರೂ ಕಣ್ಣಲ್ಲಿ ನೀರು ಬರ್ಬೋದು, ಅಂತ ಒಂದು ಅಟ್ಯಾಚ್ಮೆಂಟ್ ಅವರು ಮಾಡಿದ್ದು ನೋಡ್ಬೇಕಿತ್ತು. ಒಬ್ರು ಅಜ್ಜಿ ಸಾಕ್ತಾ ಇದ್ರು ಒಂದು ಆಡನ್ನು. ನಾನು ಅವರಿಂದ ತಕೊಂಡು, ಅವರಿಗೆ ಸಾಕ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಪಾಪ ಕೊಟ್ರು. ದೊಡ್ಡ ಗಂಡಾಡೆ 60 kg ಇತ್ತು. ನನ್ನಲ್ಲಿ ಖಾಲಿ 5-6 ದಿವಸದಲ್ಲಿ ಅದೇ ಆಡು 55 kgಗೆ ಬಂದಿತ್ತು. ಒಂದು ಸ್ವಲ್ಪವೂ ತಿಂತ ಇರ್ಲಿಲ್ಲ, ಖಾಲಿ ನೀರು ಮಾತ್ರ ಕುಡಿತಾ ಇತ್ತು ಅಷ್ಟೇ. ನಾನು ಅದು ಬೇಸರದಲ್ಲಿ ಅಂತಲೇ ಅದನ್ನು ನೋಡುವಾಗಲೇ ನನಗೆ ಅಂದಾಜಿ ಆಗಿದೆ. ನಾನು ಮತ್ತೆ ವಾಪಸ್ ಅದೇ ಆಡನ್ನು ವಾಪಸ್ ರಿಟರ್ನ್ ಅವ್ರ ಹತ್ರ ಮಾತಾಡಿ ಅವರಿಗೆ ಕೊಟ್ಟೆ. ವಾಪಸ್ 6-7 ಡೇಸ್ ಅಲ್ಲಿ ಆಡು ವಾಪಸ್ 60-61 kgಗೆ ಬಂದಿದೆ. ವಾಪಸ್ ಅದೇ ಸ್ಟೈಲು, ಅದೇ ಇದು,
ಅದೇ ಆ ಜಗಲಿಯಲ್ಲಿ ಅದರ ಮಲಗುವ ಜಾಗದಲ್ಲೇ ಮಲಗ್ತಾ ಇತ್ತದು. ಪ್ರೀತಿ ಅವರ ಮಡಿಲಲ್ಲೇ ಅದು ತಲೆ ಇಟ್ಟು ಮಲಗ್ತಾ ಇತ್ತು. ಅಂತ ಸೆಂಟಿಮೆಂಟ್ ಅದನ್ನೆಲ್ಲ ನಾವು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನೊಂದು 2-3 ಗಂಡಾಡು ನಾನೇ ಸ್ವಂತ ಸಾಕಿದ್ದೇನೆ. ನನಗೆ ಕೊಟ್ಟು 1 ವಾರ ಎಲ್ಲ ನಾನು ಶೆಡ್ಡಿಗೆ ಹೋಗೋದ ದಿವಸ ಉಂಟು. ಯಾಕಂದ್ರೆ ಕೆಲವು ಆಡುಗಳು ನಮಗೆ ಅಷ್ಟು ಅಟ್ಯಾಚ್ಮೆಂಟ್ ಆಗಿರ್ತದೆ, ಯಾಕಾದ್ರೂ ಕೊಟ್ಟೆ ಅಂತ ಹೇಳಿ ಅನಿಸ್ತದೆ ಕೆಲವು ಸಲ. ಆದ್ರೆ ನಾನು ಇದನ್ನು ಯಾಕೆ ಹೇಳುದು ಅಂತ ಹೇಳಿ, ಸಾಕುವವನಿಗೆ ಅದರಲ್ಲಿ ಪ್ರೀತಿ ಇರಬೇಕು. ಪ್ರೀತಿ ಇಲ್ಲದವನಿಗೆ ಖಂಡಿತ ಯಾವ ಪ್ರಾಣಿಗಳು, ಯಾವ ಪಕ್ಷಿ ಪ್ರಾಣಿಗಳು ಹೊಂದಲಿಕ್ಕಿಲ್ಲ ಅಂತ ಹೇಳೋದು ನನ್ನ ಅಭಿಪ್ರಾಯ. ಖಾಲಿ ಎಲ್ಲವೂ ದುಡ್ಡು ಲಾಭದಲ್ಲಿ ಅಲ್ಲ, ಲಾಭ ನಷ್ಟ ಅಂತ ಹೇಳೋದು ಎಲ್ಲದಲ್ಲಿಯೂ ಇದ್ದದೆ, ಎಲ್ಲ ಬಿಸ್ನೆಸ್ ಅಲ್ಲಿಯೂ ಇದ್ದದೆ, ಎಲ್ಲ ವ್ಯವಹಾರದಲ್ಲಿ ಇದ್ದದೆ. ಆದರೆ ಸೆಂಟಿಮೆಂಟ್, ಒಂದು ಮನಸ್ಸು ಅಂತ ಹೇಳೋದು ಒಂದು ಸ್ವಲ್ಪ ಇದ್ದಲ್ಲಿ ಅವ ಸಕ್ಸಸ್ ಆಗ್ತಾನೆ ಅಂತ ಹೇಳೋದು ನನ್ನ ಅಭಿಪ್ರಾಯ. ಖಂಡಿತ ಒಗ್ಗಟ್ಟು ಉಂಟು ಅಂತ. ಒಗ್ಗಟ್ಟುಂಟು. ಒಂದು ಆಡು ಹೋದ್ರೆ, ಈಗ ಆ ಶೆಡ್ಡಿನಲ್ಲಿ ಒಂದು ಆಡು ನಾವು ಈಗ ಸೇಲ್ ಮಾಡ್ತೇವೆ, ಎಲ್ಲ ಮಾಡ್ತೇವೆ, ಆದ್ರೆ ಅವುಗಳೊಂದು ಬೇಸರವನ್ನಿಲ್ಲ. ಅವುಗಳು ಮಾತಾಡ್ಲಿಕ್ಕೆ ಕೈತಿದ್ರೆ ನಮಗೆ ಬಾಯಿಗೆ ಬಂದಾಗೆ ಬೈತಿದ್ವಿ. ಖಂಡಿತ ಅಷ್ಟು ಅವುಗಳ ಫೇಸ್ ಲುಕ್ ಅಲ್ಲಿ ಗೊತ್ತಾಗ್ತದೆ. ಹೌದು. ಮತ್ತೆ ಇನ್ನೊಂದು ನಾನು ನೋಡಿದ್ದು, ಒಂದು ಶೆಡ್ ಅಲ್ಲಿ ನಾನು ಸ್ವಂತ ಇಷ್ಟು ವರ್ಷ ನನ್ನೊಂದು ಅನುಭವ, ಒಳ್ಳೆ ಒಂದು ಗಂಡಾಡು, ಒಂದು ಬ್ರೀಡರ್ ಸೆಟ್ ಆದ ಗಂಡಾಡನ್ನು ಕೊಟ್ಟಾಗ ಒಮ್ಮೆ ಹೆಣ್ಣಾಡುಗಳು ಕಂಡಬಿಟ್ಟು ಸಫರ್ ಆಗ್ತವೆ. ಅವುಗಳ ಫುಡ್ ಕಡಿಮೆ ಮಾಡ್ತೇವೆ ಒಂದು 4-5 ದಿವಸದ ಮಟ್ಟಿಗೆ. ಆ ಒಂದು ಮನೆಯ ರಾಜನಾಗಿರುವ ಆಡು ಹೋದ ಕೂಡಲೇ ಅವುಗಳ ರಿಯಾಕ್ಷನ್ ಅಲ್ಲಿ ನಮಗೆ ಅದು ಗೊತ್ತಾಗ್ತದೆ ಅಂತ ಹೇಳೋದು ನನ್ನ ಅಭಿಪ್ರಾಯ. ಆಡು ಮರಿ ಹಾಕಿದಾಗ ಕೆಲವು ತಾಯಿಗಳಿಗೆ ಗೊತ್ತಿರ್ತದೆ ಹಾಲು ಕೊಡಬೇಕು, ಅದನ್ನು ಕ್ಲೀನಿಂಗ್ ಎಲ್ಲ ಮಾಡಬೇಕು ಅಂತ, ಕೆಲವುದಕ್ಕೆ ಗೊತ್ತಿರುತ್ತಿಲ್ಲ. ಹಾಗಿರೋ ಟೈಮಲ್ಲಿ ನಾವೇನ್ ಮಾಡ್ತೇವೆ ಅಂದ್ರೆ, ಮರಿ ಇಟ್ಟಂತ ಸಂದರ್ಭದಲ್ಲಿ ಅವುಗಳ ಮೂಗನ್ನು ಫಸ್ಟ್ ನಾವು ಕ್ಲೀನ್ ಮಾಡಬೇಕು. ಮರಿಯ ಮೂಗನ್ನು? ಹೌದು. ಮರಿಯ ಮೂಗನ್ನು ನಾವು ಕರೆಕ್ಟಾಗಿ ಕ್ಲೀನ್ ಮಾಡಿದ್ರೆ ನಮಗೇನು ತೊಂದರೆ ಬರುವುದಿಲ್ಲ. ಪೂರ ಭತ್ತ. ಈಗ ಹೊಟ್ಟೆಲ್ಲ ತುಂಬಿದಾಗ ಆಡುಗಳ ಚಂದವೇ ಬೇರೆ. ಬಾ ಬಾ. ಆಡುಗಳ ಜೀವನ ಶೈಲಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಇವುಗಳಿಂದ ನಾವು ಕಲಿಯೋದು ಕೂಡ ತುಂಬ ಉಂಟು. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮುಂದಿನ ಇನ್ನೊಂದು ವಿಡಿಯೋದ ಜೊತೆ ಮತ್ತೆ ಭೇಟಿಯಾಗುವ. ಧನ್ಯವಾದಗಳು.